ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಬೆಳ್ಳಟ್ಟಿ ಗ್ರಾಮ ಘಟಕ ಮತ್ತು ನೆಹರು ನಗರ ಗೆಳೆಯರ ಬಳಗ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ ಮತ್ತು ತಾಲೂಕು ಮಟ್ಟದ ವಾಲಿಬಾಲ್ ಟೂರ್ನಮೆಂಟ್ನಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಗಳಿಸಿದ ತಂಡಗಳಿಗೆ ಪ್ರಶಸ್ತಿ ವಿತರಣೆ ಹಾಗೂ ಬೆಳ್ಳಟ್ಟಿ ಚಬ್ಬಿ ಮತ್ತು ಹೊಸೂರು ಗ್ರಾಮದಿಂದ ಪೊಲೀಸ್ ಇಲಾಖೆಯ ಪಿಎಸ್ಐಗೆ ಆಯ್ಕೆಯಾದ ಯುವಕರಿಗೆ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜೇವರ್ಗಿಯ ಹಾಸ್ಯಭರಿತ ಕಲಾ ತಂಡದವರಿಂದ ಕುಂಟಕೋಣ ಮುಖಜಾಣ ಎಂಬ ನಾಟಕವನ್ನ ಪ್ರದರ್ಶಿಸಲಾಯಿತು. ಈ ಕಾರ್ಯಕ್ರಮವನ್ನ ಸಾನ್ನಿಧ್ಯ ವಹಿಸಿದ ಶ್ರೀ ಬಸವರಾಜ ಮಹಾಸ್ವಾಮಿಗಳು, ರಾಮಲಿಂಗೇಶ್ವರ ದಾಸೋಹ ಮಠ ಬೆಳ್ಳಟ್ಟಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಗದಗ ಜಿಲ್ಲಾ ಅಧ್ಯಕ್ಷರಾದ ಶರಣು ಎಸ್ ಗೋಡೆ ಮತ್ತು ಉದ್ಘಾಟಕರಾದ ಗದಗ ಡಿವೈಎಸ್ಪಿ ಜಾಕಿರ್ ಇನಾಮದಾರರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಶರಣು ಎಸ್ ಗೋಡೆ ಮಾತನಾಡಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ 20 ವರ್ಷಗಳಿಂದ ಕನ್ನಡ ನಾಡು, ನುಡಿ, ಜಲ, ಭಾಷೆ ನಿರಂತರ ಹೋರಾಟ ಮಾಡಿಕೊಂಡು ಬಂದಿದೆ. ನಮ್ಮ ನಾಡಿನಲ್ಲಿ ಅನ್ಯ ಭಾಷಿಗರಿಂದ ನಮ್ಮ ಕನ್ನಡ ಭಾಷೆಗೆ ಧಕ್ಕೆ ಉಂಟಾಗಿದೆ. ಎಲ್ಲ ಅಂಗಡಿಗಳಲ್ಲಿ ಕನ್ನಡ ಬರಹ ಇರುವ ನಾಮಫಲಕ 60% ಅಳವಡಿಸಬೇಕು ಮತ್ತು ಸರ್ಕಾರ ಹಿಂದಿ ಹೇರಿಕೆಯನ್ನ ಕೈಬಿಡಬೇಕು. ಇದರ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರುತ್ತದೆ ಎಂದು ಆಗ್ರಹಿಸುವ ಮೂಲಕ ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಅಜಯ ಕಂಬಳಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಇಸ್ಮಾಯಿಲ್ ಅಡೂರು, ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ನಾಗೇಶ್ ಅಮರಾಪುರ, ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾದ ವೀರೇಶ ಪ್ರಸಾದ ಹಾಗೂ ಜಿಲ್ಲಾ ಮುಖ್ಯ ಅತಿಥಿಗಳ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಪ್ರಕಾಶ್ ಮಹಾಜರ ಶೆಟ್ಟನ್ನರ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ನಿರ್ವಾಣ ಶೆಟ್ಟರ, ಸದಸ್ಯರುಗಳಾದ ಶಿವನಗೌಡ ಪಾಟೀಲ, ತಿಮ್ಮರೆಡ್ಡಿ ಮರಡ್ಡಿ, ಮೋಹನ ಗುತ್ತೆಮ್ಮನವರ, ಮಲ್ಲಯ್ಯ ಶೀಲವಂತ ಮಠ, ಹಿರಿಯರಾದ ಜಗದೀಶ ಗಾಂಜಿ, ರಫೀಕ್ ಸಾಬ ಬಡಿಗೇರ, ರಮೇಶ ಮಲ್ಲಾಡದ, ಸುರೇಶ ಬಸವರೆಡ್ಡಿ, ದೀಲಶಾಬಿ ಚೌರಿ, ಹೇಮಾವತಿ ಮಾಳಮ್ಮನವರ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳಾದ ಮಂಜು ದೇಸಳ್ಳಿ, ಸುಹೇಲ ನದಾಫ್ ಮತ್ತು ಕನ್ನಡ ಅಭಿಮಾನಿಗಳು, ಸಮಸ್ತ ಬೆಳ್ಳಟ್ಟಿಯ ಗುರು ಹಿರಿಯರು, ನಾಗರಿಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ದುರ್ಗೇಶ ಎಂ ಭೈರವನವರ, R5 ನ್ಯೂಸ್ ಗದಗ.